ಹಲೋ ವಿದ್ಯಾರ್ಥಿಗಳೇ, ಈ ಒಂದು ವಿಡಿಯೋದಲ್ಲಿ ನಾವು ನಿಮ್ಮ ಬಿಕಾಮ್ ಸೆಕೆಂಡ್ ಸೆಮಿಸ್ಟರ್ನಲ್ಲಿ ಬರುವಂತಹ ಮಾನವ ಸಂಪನ್ಮೂಲ ನಿರ್ವಹಣೆ ಹ್ಯೂಮನ್ ರಿಸೋರ್ಸ್ ಪ್ಲಾನಿಂಗ್ ಹ್ಯೂಮನ್ ರಿಸೋರ್ಸ್ ಮ್ಯಾನೇಜ್ಮೆಂಟ್ ಸಬ್ಜೆಕ್ಟ್ನಲ್ಲಿ ಬರುವಂತಹ 25 ಪ್ರಮುಖ 2 ಅಂಕದ ಪ್ರಶ್ನೆಗಳನ್ನ ಚರ್ಚೆ ಮಾಡೋಣ. ಸೊ ಇದರಲ್ಲಿನೇ ನಿಮಗೆ ಕ್ವಶನ್ ಪೇಪರ್ನಲ್ಲಿ 12 ಪ್ರಶ್ನೆಗಳು ಬರುತ್ತೆ. ಸೊ 2 ಮಾರ್ಕ್ಸ್ ಕ್ವಶನ್ಸ್ ನೋಡ್ತಾ ಹೋಗೋಣ. ಮೊದಲನೇ ಪ್ರಶ್ನೆ, ಮಾನವ ಸಂಪನ್ಮೂಲ ನಿರ್ವಹಣೆ ಎಂದರೇನು ಅಥವಾ ಅದನ್ನ ವ್ಯಾಖ್ಯಾನಿಸಿ ಅಂತಾನು ಕೇಳಿರ್ತಾರೆ. ಸೊ ಎಂದರೇನು ವ್ಯಾಖ್ಯಾನಿಸಿ ಒಂದೇ. ಸಂಸ್ಥೆಯೊಂದರ ಗುರಿಗಳನ್ನು ಸಾಧಿಸಲು ಉದ್ಯೋಗಿಗಳನ್ನು ಸಮರ್ಥಕವಾಗಿ ನೇಮಕ ಮಾಡಿಕೊಳ್ಳುವ, ಅವರಿಗೆ ತರಬೇತಿ ನೀಡುವ, ಪ್ರೇರೇಪಿಸುವ, ಅವರನ್ನು ನಿರ್ವಹಿಸುವ ಪ್ರಕ್ರಿಯೆಗೆ ಮಾನವ ಸಂಪನ್ಮೂಲ ನಿರ್ವಹಣೆ ಎನ್ನುವರು. What is or define human resource management? The process of recruiting, training, motivating and managing employees effectively to help an organization achieve its goal is called as human resource management. ಎರಡನೇ ಪ್ರಶ್ನೆ, ಮಾನವ ಸಂಪನ್ಮೂಲ ಯೋಜನೆ ಎಂದರೇನು? ಸಂಸ್ಥೆಗೆ ಸರಿಯಾದ ಸಮಯದಲ್ಲಿ ಸರಿಯಾದ ಸಂಖ್ಯೆಯಲ್ಲಿ ಮತ್ತು ಸರಿಯಾದ ಅರ್ಹತೆ ಹೊಂದಿರುವ ಉದ್ಯೋಗಿಗಳು ಲಭ್ಯವಿರುವಂತೆ ಮುಂಚಿತವಾಗಿಯೇ ಯೋಜಿಸುವುದನ್ನ ಮಾನವ ಸಂಪನ್ಮೂಲ ಯೋಜನೆ ಎನ್ನುತ್ತಾರೆ. ಸೊ ಹ್ಯೂಮನ್ ರಿಸೋರ್ಸ್ ಪ್ಲಾನಿಂಗ್ HRP ಅಂದ್ರೆ ದ ಪ್ರೊಸೆಸ್ ಆಫ್ ಫಾರ್ಕಾಸ್ಟಿಂಗ್ ಅಂಡ್ ಆರ್ಗನೈಸೇಷನ್ಸ್ ಫ್ಯೂಚರ್ ಹ್ಯೂಮನ್ ರಿಸೋರ್ಸಸ್ ನೀಡ್ಸ್ ಟು ಎನ್ಶ್ಯೂರ್ ದ ರೈಟ್ ನಂಬರ್ ಆಫ್ ಪೀಪಲ್ ವಿತ್ ದ ರೈಟ್ ಸ್ಕಿಲ್ಸ್ ಆರ್ ಅವೈಲೇಬಲ್ ಅಟ್ ದ ರೈಟ್ ಟೈಮ್. ಮೂರನೇ ಪ್ರಶ್ನೆ, ಕಾರ್ಯನಿರ್ವಹಣೆ ಮೌಲ್ಯಮಾಪನ ಎಂದರೇನು? ಒಬ್ಬ ಉದ್ಯೋಗಿಯು ತನ್ನ ಕೆಲಸವನ್ನು ಎಷ್ಟು ಚೆನ್ನಾಗಿ ಮಾಡುತ್ತಿದ್ದಾನೆ ಎಂಬುದನ್ನು ವ್ಯವಸ್ಥಿತವಾಗಿ ಅಳೆಯುವ ಮತ್ತು ಅವಲೋಕಿಸುವ ಪ್ರಕ್ರಿಯೆಯೇ ಕಾರ್ಯನಿರ್ವಹಣೆ ಮೌಲ್ಯಮಾಪನ. Performance appraisal, a systematic evaluation of an employee's job performance, productivity and behavior over a specific period is called as performance appraisal. ಪರಿಚಯಿಸುವಿಕೆ ಅಥವಾ ಅದನ್ನ ಹುದ್ದೆಗೆ ಸೇರಿಸುವಿಕೆ, ಎರಡರಲ್ಲಿ ಯಾವ ಪ್ರಶ್ನೆ ಬಂದು ಒಂದೇ ಅರ್ಥ ಅದು. ಸೊ ಎಂದರೇನು? ಹೊಸದಾಗಿ ಸೇರಿದ ಉದ್ಯೋಗಿಗೆ ಸಂಸ್ಥೆಯ ಸಂಸ್ಕೃತಿ, ನಿಯಮಗಳು, ಸಹೋದ್ಯೋಗಿಗಳು, ಕೆಲಸದ ವಾತಾವರಣವನ್ನ ಪರಿಚಯ ಮಾಡಿಕೊಡುವ ಪ್ರಕ್ರಿಯೆಗೆ ಪರಿಚಯಿಸುವಿಕೆ ಅಥವಾ ಹುದ್ದೆಗೆ ಸೇರಿಸುವಿಕೆ ಎನ್ನುತ್ತಾರೆ. ಇಂಡಕ್ಷನ್ ಎಂದ್ರೇನು? ದ ಪ್ರೊಸೆಸ್ ಆಫ್ ಇಂಟ್ರೊಡ್ಯೂಸಿಂಗ್ ಎ ನ್ಯೂಲಿ ಜಾಯಿನ್ಡ್ ಎಂಪ್ಲಾಯಿ ಟು ದ ಆರ್ಗನೈಸೇಷನ್, ಕಲ್ಚರ್, ರೂಲ್ಸ್, ಪಾಲಿಸೀಸ್ ಅಂಡ್ ದೇರ್ ಫೆಲೋ ಟೀಮ್ ಮೆಂಬರ್ಸ್. ಕೆಲಸದ ವಿವರಣೆ ಅಥವಾ ಉದ್ಯೋಗ ವಿವರಣೆ ಎಂದರೇನು? ಎರಡು ಮೀನಿಂಗ್ ಅರ್ಥ ಒಂದೇ. ಕ್ವಶನ್ ಅಲ್ಲಿ ಕೆಲಸದ ವಿವರಣೆ ಅಂದ್ರೆ ಕೇಳಿದ್ರು ಅದೇ ಅರ್ಥ, ಉದ್ಯೋಗ ವಿವರಣೆ ಅಂದ್ರೇನು ಅದೇ ಅರ್ಥ. ಒಂದು ನಿರ್ದಿಷ್ಟ ಹುದ್ದೆಯಲ್ಲಿ ನಿರ್ವಹಿಸಬೇಕಾದ ಕರ್ತವ್ಯಗಳು, ಜವಾಬ್ದಾರಿಗಳು, ಕೆಲಸದ ಪರಿಸ್ಥಿತಿಗಳು ಮತ್ತು ವರದಿ ಮಾಡುವ ವಿಧಾನವನ್ನು ಲಿಖಿತವಾಗಿ ದಾಖಲಿಸುವುದೇ ಕೆಲಸದ ವಿವರಣೆ. So what is a job description? A written statement that clearly details the tasks, duties, responsibilities, working conditions and the reporting relationship of a specific job profile is called as job description. ಆರನೇ ಪ್ರಶ್ನೆ, ಉದ್ಯೋಗ ವಿಶ್ಲೇಷಣೆ ಎಂದರೇನು? ಒಂದು ನಿರ್ದಿಷ್ಟ ಕೆಲಸದ ಸ್ವರೂಪ, ಅದಕ್ಕೆ ಬೇಕಾಗುವ ಕೌಶಲ್ಯಗಳು ಮತ್ತು ಜವಾಬ್ದಾರಿಗಳ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಸಂಗ್ರಹಿಸುವ ಮತ್ತು ಅಧ್ಯಯನ ಮಾಡುವ ಪ್ರಕ್ರಿಯೆಗೆ ಉದ್ಯೋಗ ವಿಶ್ಲೇಷಣೆ ಎನ್ನುವರು. ವಾಟ್ ಈಸ್ ಜಾಬ್ ಅನಲೈಸಿಸ್? ದ ಡೀಟೇಲ್ಡ್ ಪ್ರೊಸೆಸ್ ಆಫ್ ಗ್ಯಾದರಿಂಗ್, ಸ್ಟಡಿಂಗ್ ಅಂಡ್ ಅನಲೈಸಿಂಗ್ ಇನ್ಫಾರ್ಮೇಶನ್ about a specific job to understand its nature, duties and required skills is called as job analysis. ಹುದ್ದೆಯ ಮೌಲ್ಯಮಾಪನ ಎಂದರೇನು? ಸಂಸ್ಥೆಯಲ್ಲಿರುವ ಇತರ ಹುದ್ದೆಗಳಿಗೆ ಹೋಲಿಸಿದರೆ ಒಂದು ನಿರ್ದಿಷ್ಟ ಹುದ್ದೆಯ ಸಾಪೇಕ್ಷ ಮೌಲ್ಯ ಅಥವಾ ಪ್ರಾಮುಖ್ಯತೆಯನ್ನು ವ್ಯವಸ್ಥಿತವಾಗಿ ನಿರ್ಧರಿಸುವುದೇ ಹುದ್ದೆಯ ಮೌಲ್ಯವಾಗಿದೆ. ವಾಟ್ ಈಸ್ ಜಾಬ್ ಇವ್ಯಾಲ್ಯೂಯೇಷನ್? ಅ ಸಿಸ್ಟಮೆಟಿಕ್ ವೇ ಆಫ್ ಡಿಟರ್ಮೈನಿಂಗ್ ದ ರಿಲೇಟಿವ್ ವರ್ತ್, ವ್ಯಾಲ್ಯೂ ಆರ್ ಇಂಪಾರ್ಟೆನ್ಸ್ ಆಫ್ ಎ ಪರ್ಟಿಕ್ಯುಲರ್ ಜಾಬ್ ಕಂಪೇರ್ಡ್ ಟು ಅದರ್ ಜಾಬ್ಸ್ ವಿದಿನ್ ದ ಆರ್ಗನೈಸೇಷನ್ is called as job evaluation. ನೇಮಕಾತಿ ಎಂದರೇನು? ವಾಟ್ ಈಸ್ ರಿಕ್ರೂಟ್ಮೆಂಟ್? ಸಂಸ್ಥೆಯಲ್ಲಿ ಖಾಲಿ ಇರುವ ಹುದ್ದೆಗಳಿಗೆ ಅರ್ಹ ಅಭ್ಯರ್ಥಿಗಳನ್ನು ಹುಡುಕುವ ಮತ್ತು ಅವರನ್ನು ಕೆಲಸಕ್ಕೆ ಅರ್ಜಿ ಸಲ್ಲಿಸುವಂತೆ ಪ್ರೇರೇಪಿಸುವ ಪ್ರಕ್ರಿಯೆಗೆ ನೇಮಕಾತಿ ಎನ್ನುವರು. ರಿಕ್ರೂಟ್ಮೆಂಟ್. ವಾಟ್ ಈಸ್ ರಿಕ್ರೂಟ್ಮೆಂಟ್? ದ ಪ್ರೊಸೆಸ್ ಆಫ್ ಸರ್ಚಿಂಗ್ ಫಾರ್ ಪೊಟೆನ್ಷಿಯಲ್ ಕ್ಯಾಂಡಿಡೇಟ್ಸ್ ಫಾರ್ ವೇಕೆಂಟ್ ಪೊಸಿಷನ್ಸ್ ಇನ್ ಅನ್ ಆರ್ಗನೈಸೇಷನ್ ಅಂಡ್ ಎನ್ಕರೇಜಿಂಗ್ ದೆಮ್ ಟು ಅಪ್ಲೈ ಫಾರ್ ದ ಜಾಬ್ಸ್ ಈಸ್ ಕಾಲ್ಡ್ ಆಸ್ ರಿಕ್ರೂಟ್ಮೆಂಟ್. ಆಯ್ಕೆ ಎಂದರೇನು? ಅರ್ಜಿ ಸಲ್ಲಿಸಿದ ಅಭ್ಯರ್ಥಿಗಳಲ್ಲಿ ವಿವಿಧ ಪರೀಕ್ಷೆ ಮತ್ತು ಸಂದರ್ಶನಗಳ ಮೂಲಕ ಅತ್ಯಂತ ಸೂಕ್ತವಾದ ವ್ಯಕ್ತಿಯನ್ನು ಆಯ್ದುಕೊಳ್ಳುವ ಪ್ರಕ್ರಿಯೆಗೆ ಆಯ್ಕೆ ಎನ್ನುವರು. ವಾಟ್ ಈಸ್ ಸೆಲೆಕ್ಷನ್? ದ ಪ್ರೊಸೆಸ್ ಆಫ್ ಸ್ಕ್ರೀನಿಂಗ್, ಇಂಟರ್ವ್ಯೂಯಿಂಗ್ ಅಂಡ್ ಟೆಸ್ಟಿಂಗ್ ಜಾಬ್ applicants to choose the most suitable candidate for the open position. ಸ್ಥಾನೀಕರಣ ಅಥವಾ ಸ್ಥಳೀಕರಣ ಎಂದರೇನು? ಆಯ್ಕೆಯಾದ ಅಭ್ಯರ್ಥಿಗಳಿಗೆ ಅವರ ಅರ್ಹತೆ ಮತ್ತು ಕೌಶಲ್ಯಕ್ಕೆ ತಕ್ಕಂತೆ ಸೂಕ್ತವಾದ ಹುದ್ದೆ ಅಥವಾ ಕೆಲಸದ ಜಾಗವನ್ನ ಹಂಚಿಕೆ ಮಾಡುವುದನ್ನ ಸ್ಥಾನೀಕರಣ ಅಥವಾ ಸ್ಥಳೀಕರಣ ಎನ್ನುವರು. ಸೊ ಪ್ಲೇಸ್ಮೆಂಟ್. ವಾಟ್ ಈಸ್ ಪ್ಲೇಸ್ಮೆಂಟ್? ದ ಆಕ್ಚುಯಲ್ ಅಸೈನ್ಮೆಂಟ್ ಆಫ್ ಎನ್ ಸೆಲೆಕ್ಟೆಡ್ ಕ್ಯಾಂಡಿಡೇಟ್ಸ್ ಟು ಎ ಸ್ಪೆಸಿಫಿಕ್ ಪೊಸಿಷನ್, ಡಿಪಾರ್ಟ್ಮೆಂಟ್ ಆರ್ ವರ್ಕ್ ಪ್ಲೇಸ್ ದ ಮ್ಯಾಚಸ್ ದೇರ್ ಕ್ವಾಲಿಫಿಕೇಶನ್ಸ್ ಅಂಡ್ ಸ್ಕಿಲ್ಸ್.
ವರ್ಗಾವಣೆ ಎಂದರೇನು? ಒಬ್ಬ ಉದ್ಯೋಗಿಯನ್ನ ಸಂಬಳ, ಜವಾಬ್ದಾರಿ ಅಥವಾ ಸ್ಥಾನದಲ್ಲಿ ಯಾವುದೇ ಬದಲಾವಣೆ ಇಲ್ಲದೆ ಒಂದು ವಿಭಾಗದಿಂದ ಮತ್ತೊಂದು ವಿಭಾಗಕ್ಕೆ, ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಬದಲಾಯಿಸುವುದನ್ನ ವರ್ಗಾವಣೆ ಎನ್ನುವುದು. ಮೂವಿಂಗ್ ಎನ್ ಎಂಪ್ಲಾಯಿ ಫ್ರಮ್ ಒನ್ ಜಾಬ್ ಡಿಪಾರ್ಟ್ಮೆಂಟ್ ಆರ್ ಲೊಕೇಶನ್ ಆರ್ ಅನದರ್, ಯೂಶುವಲಿ ವಿತೌಟ್ ಎನಿ ಸಿಗ್ನಿಫಿಕೆಂಟ್ ಚೇಂಜ್ ಇನ್ ಸ್ಯಾಲರಿ, ಸ್ಟೇಟಸ್ ಆರ್ ರೆಸ್ಪಾನ್ಸಿಬಿಲಿಟೀಸ್, ಇಸ್ ಕಾಲ್ಡ್ ಆಸ್ ಟ್ರಾನ್ಸ್ಫರ್. ಸಂದರ್ಶನ ಎಂದರೇನು? ವಾಟ್ ಈಸ್ ಇಂಟರ್ವ್ಯೂ? ಅಭ್ಯರ್ಥಿಯ ಜ್ಞಾನ, ಕೌಶಲ್ಯ ಮತ್ತು ವರ್ತನೆಯನ್ನ ಅರಿಯಲು ಉದ್ಯೋಗದಾತ ಮತ್ತು ಅಭ್ಯರ್ಥಿಯ ನಡುವೆ ನಡೆಯುವ ಮುಖಾಮುಖಿ ಸಂಭಾಷಣೆ ಅಥವಾ ಪ್ರಶ್ನೋತ್ತರ ಪ್ರಕ್ರಿಯೆಯನ್ನ ಸಂದರ್ಶನ ಎನ್ನುವರು. ಸೊ ವಾಟ್ ಈಸ್ ಇಂಟರ್ವ್ಯೂ? ಎ ಫಾರ್ಮಲ್ ಫೇಸ್ ಟು ಫೇಸ್ ಆರ್ ವರ್ಚುವಲ್ ಕನ್ವರ್ಸೇಷನ್ ಬಿಟ್ವೀನ್ ಎ ಜಾಬ್ ಅಪ್ಲಿಕೆಂಟ್ ಅಂಡ್ ಅನ್ ಎಂಪ್ಲಾಯರ್ ಟು ಅಸೆಸ್ ದ ಅಪ್ಲಿಕೆಂಟ್ಸ್ ಸೂಟೆಬಿಲಿಟಿ ಫಾರ್ ಎ ಜಾಬ್. ಮುಂಬಡ್ತಿ ಮತ್ತು ಹಿಂಬಡ್ತಿ ಎಂದರೇನು? ಮುಂಬಡ್ತಿ ಉದ್ಯೋಗಿಯನ್ನ ಹೆಚ್ಚಿನ ಜವಾಬ್ದಾರಿ, ಸಂಬಳ ಮತ್ತು ಉನ್ನತ ಸ್ಥಾನಕ್ಕೆ ಏರಿಸುವುದನ್ನ ಮುಂಬಡ್ತಿ ಎನ್ನುವರು. ಹಿಂಬಡ್ತಿ ಶಿಸ್ತು, ಕ್ರಮ ಅಥವಾ ಕಳಪೆ ಕಾರ್ಯಕ್ಷಮತೆಯ ಕಾರಣದಿಂದ ಉದ್ಯೋಗಿಯ ಸ್ಥಾನ, ಜವಾಬ್ದಾರಿ ಮತ್ತು ಸಂಬಳವನ್ನ ಕಡಿಮೆ ಮಾಡುವುದನ್ನ ಹಿಂಬಡ್ತಿ ಎನ್ನುವರು. ಸೊ ಪ್ರಮೋಷನ್ ಅಂಡ್ ಡಿಮೋಷನ್. ಮೂವಿಂಗ್ ಎನ್ ಎಂಪ್ಲಾಯಿ ಅಪ್ವರ್ಡ್ ಟು ಎ ಹೈಯರ್ ಪೊಸಿಷನ್ ವಿತ್ ಇನ್ಕ್ರೀಸ್ಡ್ ರೆಸ್ಪಾನ್ಸಿಬಿಲಿಟೀಸ್, ಬೆಟರ್ ಸ್ಟೇಟಸ್ ಅಂಡ್ ಹೈಯರ್ ಪೇ is called as promotion. Demotion means moving an employee downward to a lower position with reduced responsibilities and a lower pay, usually due to poor performance or disciplinary issues. ಕೆಲಸದ ಜೀವನ ಸಮತೋಲನ, ವರ್ಕ್ ಲೈಫ್ ಬ್ಯಾಲೆನ್ಸ್ ಎಂದರೇನು? ಸೊ ಒಬ್ಬ ವ್ಯಕ್ತಿಯು ತನ್ನ ವೃತ್ತಿಪರ ಜೀವನ, ಕೆಲಸ ಜವಾಬ್ದಾರಿಗಳು ಮತ್ತು ವೈಯಕ್ತಿಕ ಜೀವನ, ಕುಟುಂಬ, ಆರೋಗ್ಯ ಅವಶ್ಯಕತೆಗಳ ನಡುವೆ ಸರಿಯಾದ ಸಮತೋಲನ ಕಾಯ್ದುಕೊಳ್ಳುವುದನ್ನು ಕೆಲಸದ ಜೀವನ ಸಮತೋಲನ ಎನ್ನುವರು. ದ ಇಕ್ವಿಲಿಬ್ರಿಯಂ ವೇರ್ an individual equally prioritizes the demands of their professional career, work and the demands of their personal life, means family, health. ತರಬೇತಿ ಎಂದರೇನು? ಉದ್ಯೋಗಿಯ ಪ್ರಸ್ತುತ ಕೆಲಸದ ಕಾರ್ಯಕ್ಷಮತೆಯನ್ನು ಹೆಚ್ಚಿಸಲು ಅವರ ಜ್ಞಾನ, ಕೌಶಲ್ಯ ಮತ್ತು ಸಾಮರ್ಥ್ಯವನ್ನ ಸುಧಾರಿಸುವ ಒಂದು ವ್ಯವಸ್ಥಿತ ಪ್ರಕ್ರಿಯೆಯನ್ನು ತರಬೇತಿ ಎನ್ನುವರು. ವಾಟ್ ಈಸ್ ಟ್ರೈನಿಂಗ್? ಅ ಸ್ಟ್ರಕ್ಚರ್ಡ್ ಆರ್ಗನೈಸ್ಡ್ ಆಕ್ಟಿವಿಟಿ aimed to improve an employee's knowledge, skills and behavior to help them perform their current job better. ವೃತ್ತಿಪರ ತರಬೇತಿ ಎಂದರೇನು? ವಿದ್ಯಾರ್ಥಿಗಳು ಅಥವಾ ಹೊಸಬರು ತಮ್ಮ ಶಿಕ್ಷಣದ ಅವಧಿಯಲ್ಲಿ ಅಥವಾ ನಂತರ ನೈಜ ಕೆಲಸದ ವಾತಾವರಣದಲ್ಲಿ ಪ್ರಾಯೋಗಿಕ ಅನುಭವವನ್ನು ಪಡೆಯಲು ಕೈಗೊಳ್ಳುವ ಅಲ್ಪಾವಧಿಯ ತರಬೇತಿ. What is internship training? A short-term practical training program where students or fresh graduates work in a real business environment to gain hands-on industry experience. ಪುನಶ್ಚೇತನ ತರಬೇತಿ ಎಂದರೇನು? ಹಳೆಯ ಉದ್ಯೋಗಿಗಳಿಗೆ ಹೊಸ ತಂತ್ರಜ್ಞಾನ, ಬದಲಾದ ನಿಯಮಗಳು, ಆಧುನಿಕ ಕೆಲಸದ ಪದ್ಧತಿಗಳ ಬಗ್ಗೆ ಜ್ಞಾನ ನವೀಕರಿಸಲು ನೀಡುವ ತರಬೇತಿಯನ್ನು ಪುನಶ್ಚೇತನ ತರಬೇತಿ ಎನ್ನುತ್ತೇವೆ. ವಾಟ್ ಈಸ್ ರಿಫ್ರೆಶರ್ ಟ್ರೈನಿಂಗ್? ಟ್ರೈನಿಂಗ್ ಡಿಸೈನ್ಡ್ ಫಾರ್ ಎಕ್ಸಿಸ್ಟಿಂಗ್ ಎಂಪ್ಲಾಯೀಸ್ ಟು update their knowledge, brush up on skills and learn about new technologies or changes in work methods. ಕೆಲಸದ ಮೇಲಿನ ತರಬೇತಿ ಮತ್ತು ಹೊರಗಿನ ತರಬೇತಿ ಎಂದರೇನು? ಕೆಲಸದ ಮೇಲಿನ ತರಬೇತಿ ಆನ್ ಜಾಬ್ ಟ್ರೈನಿಂಗ್. ಉದ್ಯೋಗಿ ತಾನು ಕೆಲಸ ಮಾಡುವ ನೈಜ ಜಾಗದಲ್ಲಿ ಹಿರಿಯರ ಮೇಲ್ವಿಚಾರಣೆಯಲ್ಲಿ ಕೆಲಸ ಮಾಡುತ್ತಾ ಕಲಿಯುವ ವಿಧಾನವನ್ನ ಕೆಲಸದ ಮೇಲಿನ ತರಬೇತಿ ಎನ್ನುವರು. ಕೆಲಸದ ಹೊರಗಿನ ತರಬೇತಿ ಕೆಲಸದ ಜಾಗದಿಂದ ದೂರವಿರುವ ತರಗತಿಗಳು, ಸೆಮಿನಾರ್ಗಳು ಅಥವಾ ಸಿಮ್ಯುಲೇಟರ್ ಮೂಲಕ ಕಲಿಯುವ ವಿಧಾನವನ್ನ ಕೆಲಸದ ಹೊರಗಿನ ತರಬೇತಿ ಎನ್ನುವರು. What is on-job training and off-job training? On-job training, learning by doing the actual work at the real workplace under the guidelines of a supervisor or senior colleague. Off-job training means learning away from the actual workplace using classrooms, seminars, lectures, and simulation labs. ವೇತನ ಪಾವತಿ ಅಥವಾ ಕೂಲಿ ಎಂದರೇನು? ಉದ್ಯೋಗಿಗಳು ಸಂಸ್ಥೆಗೆ ನೀಡಿದ ಸೇವೆ ಅಥವಾ ಮಾಡಿದ ಕೆಲಸಕ್ಕಾಗಿ ಅವರಿಗೆ ಹಣದ ರೂಪದಲ್ಲಿ ನೀಡುವ ಸಂಭಾವನೆಯನ್ನ ಕೂಲಿ ಎನ್ನುತ್ತೇವೆ. ವಾಟ್ ಈಸ್ ವೇಜ್ ಪೇಮೆಂಟ್? ದ ಫೈನಾನ್ಷಿಯಲ್ ಕಂಪೆನ್ಸೇಷನ್ ಆರ್ ಮಾನಿಟರಿ ರಿವಾರ್ಡ್ ಪೇಡ್ ಟು ಎಂಪ್ಲಾಯೀಸ್ ಆರ್ ವರ್ಕರ್ಸ್ ಫಾರ್ ದ ಸರ್ವಿಸಸ್ ಅಂಡ್ ಲೇಬರ್ ದೇ ಪ್ರೊವೈಡ್ ಟು ದ ಆರ್ಗನೈಸೇಷನ್. 20ನೇ ಪ್ರಶ್ನೆ, ಜೀವನಾಧಾರ ಸಂಬಳ ಎಂದರೇನು? ಒಬ್ಬ ಉದ್ಯೋಗಿ ಮತ್ತು ಆತನ ಕುಟುಂಬಕ್ಕೆ ಕೇವಲ ಆಹಾರ, ಬಟ್ಟೆ, ವಸತಿ ಮಾತ್ರವಲ್ಲದೆ ಆರೋಗ್ಯ, ಶಿಕ್ಷಣ ಮತ್ತು ಸಾಮಾಜಿಕ ಭದ್ರತೆಯನ್ನು ಒಳಗೊಂಡಂತೆ ಘನತೆಯಿಂದ ಬದುಕಲು ಸಾಕಾಗುವಷ್ಟು ನೀಡುವ ಕನಿಷ್ಠ ವೇತನವನ್ನ ಜೀವನಾಧಾರ ಸಂಬಳ ಎನ್ನುವರು. ಎ ಥಿಯೋರಿಟಿಕಲ್ ವೇಜ್ ಲೆವೆಲ್ that allows a worker to secure a decent standard of living for themselves and their family, covering food, housing, health care, education and social security. 21ನೇ ಪ್ರಶ್ನೆ, ಪ್ರೋತ್ಸಾಹಧನ ಪ್ರೇರಕ ಎಂದರೇನು? ಉದ್ಯೋಗಿಗಳು ಹೆಚ್ಚು ಮತ್ತು ಉತ್ತಮವಾಗಿ ಕೆಲಸ ಮಾಡಲು ಪ್ರೇರೇಪಿಸುವ ಉದ್ದೇಶದಿಂದ ಮೂಲ ಸಂಬಳದ ಹೊರತಾಗಿ ನೀಡುವ ಹೆಚ್ಚುವರಿ ಹಣಕಾಸು ಅಥವಾ ಹಣಕಾಸೇತರ ಪ್ರಯೋಜನಗಳನ್ನ ಬೋನಸ್, ಉದಾಹರಣೆಗೆ ಬೋನಸ್, ಇಂತಹ ಪಾವತಿಗಳನ್ನ ಪ್ರೋತ್ಸಾಹಧನ ಪ್ರೇರಕಗಳು ಎನ್ನುತ್ತೇವೆ. ವಾಟ್ ಈಸ್ ಇನ್ಸೆಂಟಿವ್ಸ್?
additional monetary or non-monetary rewards given to employees beyond their basic salary to motivate them to perform better and increase productivity. For example, performance bonuses. ಕಾರ್ಯಾಧಾರಿತ ಅಥವಾ ಸಮಯದ ಆಧಾರಿತ ವೇತನ ಪದ್ಧತಿ ಎಂದರೇನು? ಕಾರ್ಯಾಧಾರಿತ ವೇತನ ಪದ್ಧತಿ ಉದ್ಯೋಗಿಯು ಉತ್ಪಾದಿಸಿದ ಒಟ್ಟು ವಸ್ತುಗಳ ಅಥವಾ ಪೂರ್ಣಗೊಳಿಸಿದ ಕೆಲಸದ ಪ್ರಮಾಣದ ಆಧಾರದ ಮೇಲೆ ವೇತನ ನೀಡುವುದನ್ನು ಕಾರ್ಯಾಧಾರಿತ ವೇತನ ಪದ್ಧತಿ ಎನ್ನುವರು. ಉದ್ಯೋಗಿ ಕೆಲಸ ಮಾಡಿದ ಗಂಟೆಗಳು, ದಿನಗಳು, ತಿಂಗಳುಗಳು ಸಮಯದ ಆಧಾರದ ಮೇಲೆ ಪಾವತಿ ಮಾಡುವುದನ್ನು ಸಮಯದ ವೇತನ ಎನ್ನುವರು. ವಾಟ್ ಆರ್ ಪೀಸ್ ರೇಟ್ ವೇಜ್ ಸಿಸ್ಟಮ್ ಅಂಡ್ ಟೈಮ್ ರೇಟ್ ವೇಜ್ ಸಿಸ್ಟಮ್? Piece rate wage system, paying wages based on the actual quantity of output or number of units produced by the worker. Time rate wage system means paying wages based on the duration of time spent on the job such as hourly, daily or monthly rates. 23ನೇ ಪ್ರಶ್ನೆ, ಮೇಲು ಸೌಲಭ್ಯಗಳಿಗೆ 4 ಉದಾಹರಣೆ ಕೊಡಿ. ಇಂಗ್ಲಿಷ್ನಲ್ಲಿ 4 ಎಕ್ಸಾಂಪಲ್ಸ್ ಆಫ್ ಫ್ರಿಂಜ್ ಬೆನಿಫಿಟ್ಸ್. ಉಚಿತ ವೈದ್ಯಕೀಯ ಆರೋಗ್ಯ ವಿಮೆ, ಹೆಲ್ತ್ ಇನ್ಶೂರೆನ್ಸ್. ಉಚಿತ ಸಾರಿಗೆ, ಟ್ರಾನ್ಸ್ಪೋರ್ಟ್ ಫೆಸಿಲಿಟಿ. ಸಂಸ್ಥೆಯಿಂದ ಉಚಿತ ವಸತಿ ಸೌಲಭ್ಯ, ಕಂಪನಿ ಹೌಸಿಂಗ್. ರಜೆ ದಿನಗಳಲ್ಲೂ ವೇತನ ಸಹಿತ ರಜೆ, ಪೇಡ್ ಲೀವ್ಸ್. 24ನೇ ಪ್ರಶ್ನೆ, ಬಡ್ತಿ ನೀಡಲು ಬೇಕಾಗುವ ಆಧಾರಗಳನ್ನು ತಿಳಿಸಿ. ಹಿರಿತನ ಅಂದ್ರೆ ಸಂಸ್ಥೆಯಲ್ಲಿ ದೀರ್ಘಕಾಲದವರೆಗೆ ಸೇವೆ ಸಲ್ಲಿಸಿದ್ದಕ್ಕೆ ಅದರ ಮೇಲೆ ಬಡ್ತಿ ಸಿಗುತ್ತೆ. ಯೋಗ್ಯತೆ, ದಕ್ಷತೆ, ಉದ್ಯೋಗಿಯ ಕಾರ್ಯಕ್ಷಮತೆ, ಕೆಲಸದ ಕೌಶಲ್ಯದ ಆಧಾರದ ಮೇಲೆ ಸಿಗುತ್ತೆ. ಇಂಗ್ಲಿಷ್ನಲ್ಲಿ ಬೇಸಿಸ್ ಆಫ್ ಪ್ರಮೋಷನ್ಸ್, ಸೀನಿಯಾರಿಟಿ ಮತ್ತು ಮೆರಿಟ್. ಕೊನೆ ಪ್ರಶ್ನೆ, ವಿಸ್ತರಿಸಿ. MBO, ಮ್ಯಾನೇಜ್ಮೆಂಟ್ ಬೈ ಆಬ್ಜೆಕ್ಟಿವ್ಸ್, ಹ್ಯೂಮನ್ ರಿಸೋರ್ಸ್ ಡೆವಲಪ್ಮೆಂಟ್, ಕ್ವಾಲಿಟಿ ಆಫ್ ವರ್ಕ್ ಲೈಫ್. QWL, HRD, MBO. ಸೊ 25 ಪ್ರಶ್ನೆಯಲ್ಲಿನೇ ನಿಮಗೆ 12 ಪ್ರಶ್ನೆಗಳು ಎಕ್ಸಾಮ್ನಲ್ಲಿ ಬರುತ್ತೆ. ಮುಂದಿನ ವಿಡಿಯೋದಲ್ಲಿ ಶಾರ್ಟ್ಕಟ್ ವಿಧಾನಗಳೊಂದಿಗೆ ಸಿಗೋಣ. ಧನ್ಯವಾದಗಳು.